Hello students, welcome to Sri Sai Guru tutorial. Yes, today I have taken very small topic from the class 9 standard state syllabus. Topic is Euclid geometry. So it's a very simple and easy lesson for you. So today I have taken only the introduction part of this lesson. It's very important especially in geometry. ಈ ಲೆಸನ್ ನಿಮಗೆ ಜೊಮೆಟ್ರಿಯಲ್ಲಿ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. What is the topic? But before starting the topic, you should know about some important fact in the geometry. Geometryಯಲ್ಲಿ ಯಾವ್ಯಾವುದೋ ಕೆಲವೊಂದು ಪಾಯಿಂಟ್ಸ್ಗಳು ಬರುತ್ತೆ, ಅದು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. Why this lesson is called as Euclid geometry? As you know that Euclid is a very famous mathematician. He has given a wonderful idea in geometry. And in the case of all section of the mathematics, arithmetic, geometry, and in case of algebra also. But he worked more in geometry. That's why the lesson is called by the name Euclid geometry. Dear students, you should know all these points before learning any lesson. This is my private opinion also. ಯಾವುದೇ ಲೆಸನ್ ಕಲಿಯೋಕ್ಕಿಂತ ಮುಂಚೆ ಅದನ್ನು ಏನಕ್ಕೆ ಕಲ್ತ್ಕೋತಾ ಇದ್ದೀರಾ, ಆ ಲೆಸನ್ ಕಲ್ತಾದ್ಮೇಲೆ ಏನು ಯೂಸ್ ಇದೆ ನಿಮಗೆ, ಇದನ್ನೆಲ್ಲ ನೀವು ಅರ್ಥ ಮಾಡ್ಕೊಳ್ಳೇಬೇಕು. ಸೊ ಯೂಕ್ಲಿಡ್ ಈಸ್ ವಾಟ್ ಫೇಮಸ್ ಮ್ಯಾಥಮೆಟಿಷಿಯನ್. ಹಿ ಹ್ಯಾಸ್ ರಿಟರ್ನ್ ಸಮ್ ಇಂಪಾರ್ಟೆಂಟ್ ಒಂದು ಬುಕ್ ಅಂತ ಬರೆದಿದ್ದಾನೆ ನಾನು. ದಟ್ ಬುಕ್ ನೇಮ್ ಇಟ್ ಸೆಲ್ಫ್ ಈಸ್ ಕಾಲ್ಡ್ ಆಸ್ ಯೂಕ್ಲಿಡ್ ಜೊಮೆಟ್ರಿ. ಸೊ ಏನಿದೆ ಆ ಬುಕ್ಕಲ್ಲಿ ಏನಿದೆ? ಸೊ ಹಿ ಹ್ಯಾಸ್ ಗಿವನ್ ಆಲ್ ಐಡಿಯಾಸ್, ಮೀನ್ಸ್ some statements. He has selected only some true statement and some axioms, postulate, and some statement of a theorem also. ಇದನ್ನೆಲ್ಲ ನಾವು ಮ್ಯಾಥ್ಸಲ್ಲಿ ನಾವು ಕಲ್ತ್ಕೊಂಡು ಹೋದಾಗ ಅದು ನೀಟಾಗಿ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ಈಗ ನಾನು ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು, ಈ ಲೆಸನ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು, ಸೊ ಇನ್ ದ ಟೈಮ್ ಆಫ್ ಏನ್ಷಂಟ್, ಮೀನ್ಸ್ ತುಂಬ ಹಳೆಯ ಕಾಲದಲ್ಲಿ ಅವಾಗ ಮ್ಯಾಥ್ಸನ್ನು ಹೇಗೆ ಯೂಸ್ ಮಾಡ್ತಾಯಿದ್ರು. They don't know about the geometry, they don't know about Euclid geometry and all. ಅವರು ಸಿಸ್ಟಮೆಟಿಕ್ ಆಗಿ ಅದನ್ನು ಕಲ್ತ್ಕೊಳ್ತಾ ಇರಲಿಲ್ಲ. ಬಟ್ ನೋವಿಂಗ್ಲಿ ಆ್ಯಂಡ್ ಅನ್ನೋವಿಂಗ್ಲಿ ದೇ ಯೂಸ್ಡ್ ಮ್ಯಾಥ್ಸ್ ಇನ್ ದೇರ್ ಡೈಲಿ ಲೈಫ್. ಸೊ ಫಾರ್ ಎಕ್ಸಾಂಪಲ್, ವೆನೆವರ್ ದೇ ಆರ್ ಕ್ಯಾಲ್ಕುಲೇಟಿಂಗ್ ದ ಏರಿಯಾ ಆಫ್ ದ ಲ್ಯಾಂಡ್, ಆವಾಗ ಲ್ಯಾಂಡ್ ಇದ್ದಾಗ ಆ ಲ್ಯಾಂಡನ್ನು ಏರಿಯಾನ ಕ್ಯಾಲ್ಕುಲೇಷನ್ ಮಾಡುವಾಗ, ಸೊ ದೇ ಯೂಸ್ ಸಮ್ ದೇರ್ ಓನ್ ಟೆಕ್ನಿಕ್ ಓನ್ಲಿ. ದೇ ಡೋಂಟ್ ನೋ ಅಬೌಟ್ ಮ್ಯಾಥ್ಸ್, ಹೇಗೆ ಕ್ಯಾಲ್ಕುಲೇಷನ್ ಮಾಡೋದು ಗೊತ್ತಿರಲಿಲ್ಲ ಆಗಿತ್ತು ಆವಾಗ. ಲೇಟರ್ ಆನ್ ವಾಟ್ ಹ್ಯಾಪನ್, ಯೂಕ್ಲಿಡ್ ಹ್ಯಾಸ್ ಗಿವನ್ ಆಲ್ ದೀಸ್ ಐಡಿಯಾಸ್. ಸೊ ದೇ ಇಂಟ್ರೊಡ್ಯೂಸ್ ಎವ್ರಿ ಐಡಿಯಾಸ್ ಇನ್ ದಟ್ ದ ಬುಕ್ ನೇಮ್ ಈಸ್ ಕಾಲ್ಡ್ ಆಸ್ ವಾಟ್ ಯೂಕ್ಲಿಡ್ ಜೊಮೆಟ್ರಿ. ಸೊ ನಮ್ಗೆ ಅವಾಗೆಲ್ಲ ಗೊತ್ತಿರಲಿಲ್ಲ, ಹಳೆಯ ಕಾಲದಲ್ಲೆಲ್ಲ ಹೀಗೆ ಯೂಸ್ ಮಾಡಬೇಕು ಮ್ಯಾಥ್ಸ್ ಕಾನ್ಸೆಪ್ಟನ್ನು ಗೊತ್ತಿರಲಿಲ್ಲ. ದೇ ಡೋಂಟ್ ನೋ ದ ಟ್ರಯಾಂಗಲ್, ದೇ ಡೋಂಟ್ ನೋ ಲೈನ್ ಲೈಕ್ ದ್ಯಾಟ್. So systematically it is studied in the topic name is what Euclid geometry. So in this case the 3 points is very important in the geometry. Dear students, in the geometry the 3 points, what 3 concept, that is a point and a line, and one more is what plane, any kinds of the plane. Yes, it is most important. So whenever you are learning any concepts, particularly in geometry, these 3 are most important. So here this is called as the name gotte ide, this is called as what, a point A. This is point A. Next one is, it is called as what, line. Idakke line anta heltira. How the line is formed, like that. How the plane is formed. The last figure what I have drawn, that is called as what, plane. Point, yes, P-O-I-N-T, line and a plane. Point, line and a plane. ಇವೆಲ್ಲ ನಿಮಗೆ ಗೊತ್ತಿರುವಂಥದ್ದೇ, ತುಂಬ ಈಸಿ ಇದೆ. ಆಗಲೇ ಹೇಳಿದ್ನಲ್ಲ, ದ ಲೆಸನ್ ಈಸ್ ವೆರಿ 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 ಈಸಿ ಆ್ಯಂಡ್ ದಿಸ್ ಈಸ್ ವೆರಿ ಸ್ಮಾಲ್ ಲೆಸನ್. ನೀವು ಮನಸ್ಸು ಮಾಡಿದರೆ ಇದು 1ರಿಂದ 2ರಿಂದ 3 ಪೀರಿಯಡ್ ಸಾಕಾಗುತ್ತೆ ಇದರಲ್ಲಿ. ಸೊ ಹಿಯರ್ ದ ಪಾಯಿಂಟ್, ಲೈನ್ ಆ್ಯಂಡ್ ಪ್ಲೇನ್, ದೀಸ್ 3 ಆರ್ ಕಾಲ್ಡ್ ಆಸ್ Euclid undefined object. This is very important. Euclid undefined object. Yes. ಇದನ್ನು ಅನ್ಡಿಫೈನ್ಡ್ ಆಬ್ಜೆಕ್ಟ್ ಅಂತ ಯಾಕೆ ಕರೀತಾರೆ ಅದನ್ನು ಆಮೇಲೆ ಡಿಸ್ಕಷನ್ ಮಾಡೋಣ. ಸೊ
let us see here point yes you know about the point. So ಏನಕ್ಕೆ ಯೂಸ್ ಮಾಡ್ತೀರಾ ಪಾಯಿಂಟ್ ಈಸ್ ಇಟ್ ಡಿನೋಟ್ಸ್ ದ ಪೊಸಿಷನ್ ಆಫ್ ದ ಆಬ್ಜೆಕ್ಟ್. ಪೊಸಿಷನ್ ಮೀನ್ಸ್ ನೀವು ಎಲ್ಲಾದರೂ ಯಾರ್ದಾದ್ರೂ ಮನೆಗೆ ಹೋಗುವಾಗ ನೀವು ಲೊಕೇಶನ್ ತೊಗೊಂಡು ಹೋಗ್ತೀರಾ, ವಾಟ್ಸಪ್ಪಲ್ಲಿ ಲೊಕೇಶನ್ ತೊಗೊಂಡು ಹೋಗ್ತೀರಾ. ವಾಟ್ಸಪ್ಪಲ್ಲಿ ಯಾವ ಥರ ಬರುತ್ತೆ, ಮೊಬೈಲಲ್ಲಿ ಯಾವ ಥರ ಬರುತ್ತೆ ಲೊಕೇಶನ್ ಆ್ಯಂಡ್ ಆಲ್. ದಿಸ್ ಈಸ್ represented by a point only, destination point, reaching point, like that. So in your daily life also you are using these and all points, but ನಾವು ಅದನ್ನೆಲ್ಲ ನಾವು ಯೋಚನೆ ಮಾಡೋಕ್ಕೆ ಹೋಗೋದಿಲ್ಲ. Here point A, so this is point A, you can give any other name, point B, point C, like that, but it should be represented by capital letter only. So it does not has any particular dimension, so it is zero dimension. Point does not has any dimension, it is zero dimension, but it has position. It has zero dimension, but it has a position. When you take a string of the points, when you take the string of the points indefinitely on a plane, then that becomes what? A line. So I think you not understand this point, how the line is possible. ನಾನು ಡೈಗ್ರಾಮ್ ಹಾಕ್ತೀನಿ ನೋಡ್ತಾ ಇರಿ. from the point when you take the infinite number of the points, when you take the string of the points, so then it becomes what? A line. Yes, you know that what kind of the lines, ಯಾವ ಥರದ ಲೈನ್ಸ್ ಇದೆ ನೀವು ಸ್ಟಡಿ ಮಾಡಿರ್ತೀರಾ in your previous classes. Line segment ray and what one another line which has what two arrow mark ended by the two arrow mark, like that. Yes, all that are the classification of the lines. So line, how it forms, it forms from the point. So how it when you take the string of the points, then it becomes what? A line which has one dimension. Do you know the meaning of, do you know the name of the dimension? That is length. Yes, ಇದೆಲ್ಲ ಗೊತ್ತಿರುವಂಥ ವಿಷಯನೇ, ನಾನೇನು ಹೊಸದಾಗಿ ಹೇಳ್ತಾ ಇಲ್ಲ. ಲೈನ್ ಹ್ಯಾಸ್ ಓನ್ಲಿ ಒನ್ ಡೈಮೆನ್ಷನ್, ದಟ್ ಈಸ್ ಲೆಂತ್. ಎಷ್ಟು ಉದ್ದ ಇದೆ ಅಂತ ಹೇಳ್ತೀರಿ. Euclid has given all these about all these ideas in his book. The book name is called as Euclid Geometry. Yes, and the next one is a plane, plane. Yes. How the plane is possible? ಹೇಗಾಗುತ್ತೆ? Can you get the answer? How the plane is possible? The plane is possible by the set of lines. Yes, by the set of lines. When you take the string of lines like this way, when you take the string of the lines, it forms what? A plane. Yes. The mobile ನೀವು ಯೂಸ್ ಮಾಡ್ತೀರಾ, ಮೊಬೈಲ್ it has what? Certain surfaces. So what is the type of surfaces? Front and back is what? Rectangle. That is what a certain kind of the plane. So dear students, a point and a line and a plane, these three are called as Euclidean undefined objects. ಈ ಮೂರು ಇಲ್ಲದೇನೆ ಜಾಮೆಟ್ರಿ ನಿಮಗೆ ಕಲಿಯೋಕ್ಕೆ ಆಗೋದಿಲ್ಲ. Once you think yourself, just 1 second you think yourself, without a point how the line is possible? ನೀವೇನೇನೋ ಕಲಿತೀರಾ, ಆ್ಯಂಗಲ್, ಟ್ರಯಾಂಗಲ್, ಕ್ವಾಡ್ರಾಟರ್, like that. Yes, how all that possible without these three things, means these three fact. ಪಾಯಿಂಟ್ ಇಲ್ಲದೆ ಲೈನ್ ಮಾಡೋಕ್ಕಾಗೋದಿಲ್ಲ, ಲೈನ್ ಇಲ್ಲದೆ ಪ್ಲೇನ್ ಹೇಗಾಗುತ್ತೆ? ಎಸ್, ದೀಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್. ನಾವು ಅದೆಲ್ಲ ಗಮನ ಕೊಡೋಕ್ಕೆ ಹೋಗೋದಿಲ್ಲ. ಜಸ್ಟ್ ವಿ ಆರ್ ಥಿಂಕಿಂಗ್ like that only, we are thinking in our way only. Yes, but systematically Euclid has given all these ideas systematically. In the ancient time they know about all these things, but they don't know how to study and all this fact systematical way. So everything is given in the book called as what? Euclid Geometry. He has given axioms, postulate and some other statements, but remember he has taken only the true statement. So let us go to the next concept. So here point, line and a plane are called as Euclid undefined objects. Undefined means here which we cannot see. ಅಲ್ವಾ? ಈ ಪಾಯಿಂಟನ್ನು ಲೈನನ್ನು ನಾವು ಪ್ಲೇನನ್ನು ನೋಡೋಕ್ಕೆ ಆಗೋದಿಲ್ಲ ಅಲ್ವಾ? We like that. So the meaning of that undefined word. Dear students, the lesson is very 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 small lesson. So I will take the next concept is axioms and postulate.
It's very important. Axiom. Axiom. What you meant by axiom? And what is the meaning of postulate? So in this lesson, I will give some suggestion in this lesson, fifth postulate is very important. Before going to that, so let us know about what is the meaning of the statement and all. In your daily life situation, you may use what some statements. The statements may be false or it may be what true. Hadalla, some statement it is always true, and some statement is always what false. Not always. Sometimes it is false. Sometimes it is true. Like that. For example, I will give one example. Today is hot. Yes, today is hot. So this statement is not every time true. Haudalala? This statement is not every time true. Maybe tomorrow it may be cloudy. Haudala? Or myself I am feeling cloud means hot. ಬೇರೆಯವರಿಗೆ ಸೆಕೆ ಆಗದೇನೂ ಇರ್ಬೋದು, ಅವ್ರಿಗೆ ಚಳಿ ಆಗ್ಬೋದು ಅಲ್ವಾ. ದಿಸ್ ಸ್ಟೇಟ್ಮೆಂಟ್, ದಿಸ್ ಈಸ್ ಅ ಸ್ಟೇಟ್ಮೆಂಟ್. ವಾಟ್ ಐ ಸೆಡ್ ಟುಡೇ ಈಸ್ ಹಾಟ್, ದಿಸ್ ಈಸ್ ಒನ್ ಸ್ಟೇಟ್ಮೆಂಟ್. But this statement is not every time true. This statement is not agreed by another person like that. So there is a two kinds of statement. One is true statement, other one is what? False statement. Both are statement. But the some true statements you can see in your daily life situation. ನಾನು ಯಾವತ್ತೂ ಹಾಗೆಯೇ ನಿಮ್ಮ ಡೈಲಿ ಲೈಫಲ್ಲಿ ಯೂಸ್ ಮಾಡುವಂಥ ಎಕ್ಸಾಂಪಲ್ಲೇ ತೊಗೊಳ್ತೀನಿ, ಸೊ ದ್ಯಾಟ್ ಅವರ್ ಸ್ಟೂಡೆಂಟ್ಸ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಈಸಿಲಿ. ಫಾರ್ ಎಕ್ಸಾಂಪಲ್, ಎಸ್ 2 + 3 = 5. ಎಸ್, ಯಾರು ಹೇಳೋಕ್ಕಾಗೋದಿಲ್ಲ 2 + 3 ಅನ್ನು 5 ಅಂತಲೇ ಹೇಳ್ತಾರೆ ಅಲ್ವಾ. 2 + 3 is never = some other number. So this statement is, we will get the so many statement, two statement in a mathematics. ಮ್ಯಾಥ್ಸ್ ಅಲ್ಲಿ ಭಾಳ ಸಿಗುತ್ತೆ. 2 + 3 = 5 is a statement, it is always true. Yes, but before what I take an example that today is hot or today is cloudy, that statement is not true. Sometimes it is true, sometimes it is false. So that is that statement we should not consider. So that exam ಯೂಕ್ಲಿಡ್ ಅವನೇನು ಮಾಡಿದ್ರು ಅಂತಂದರೆ ಹಿ ಹ್ಯಾಸ್ ಸಿಲೆಕ್ಟೆಡ್ ಓನ್ಲಿ ದ ಟ್ರೂ ಸ್ಟೇಟ್ಮೆಂಟ್. ಓಕೆನಾ, he selected only the true statement, and he has written all the statement in he has given all that such kind of the statements in the book. Yes, so dear students, the statement ಅಂದರೆ ಎರಡು ಬರುತ್ತೆ, ಟ್ರೂ ಮತ್ತು ಫಾಲ್ಸ್ ಬರುತ್ತೆ. ಟ್ರೂ ಸ್ಟೇಟ್ಮೆಂಟನ್ನು ಮಾತ್ರ ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ, ಬಿಕಾಸ್ ದಟ್ ಸ್ಟೇಟ್ಮೆಂಟ್ ಈಸ್ ಆಲ್ವೇಸ್ ಟ್ರೂ. ಇಟ್ ಈಸ್ ಯೂನಿವರ್ಸಲಿ accepted statement like that. So Euclid, he has divided statement into two parts. Let us come to the topic now. He has divided the statement into two parts, that all the statements are true. ಎಲ್ಲ ಸ್ಟೇಟ್ಮೆಂಟ್ ಟ್ರೂ ಆಗಿರುತ್ತೆ. He has divided two. That one, first statement is what? Axiom, and the next one is a postulate. This is the highlight of this lesson. ನಿಮಗೆ ಈ ಲೆಸನ್ ಇರೋದೇ ಇದು, axioms and postulate. So in this case you are having how much? Totally you are having 6 axioms and 5 postulate. ಇಷ್ಟಿದೆ. Yes, totally 6 and 5 together is 11 statements are there. So this 11 statement is universal accepted statement ಅಲ್ವಾ. ಅದು ಈ ಥರ ಭಾಗ ಮಾಡಿದ್ದಾರೆ, ಒಂದು ಎಕ್ಸಿಯಮ್, ಇನ್ನೊಂದು ಯಾವುದು ಫಾಸ್ಟೇಟ್ ಅಂತ ಬರುತ್ತೆ. ವಾಟ್ ಆರ್ ದ ಎಕ್ಸಿಯಮ್ ಆ್ಯಂಡ್ ವಾಟ್ ಆರ್ ದ ಫಾಸ್ಟೇಟ್? Axiom is it is a very simple statement. It is a very general statement, and you can apply this statement everywhere, not only in the case of the geometry. You can apply throughout the mathematics and in your daily life also. But postulate is, this assumption is only restricted to the geometry. Okay na, this statement is only restricted to geometry. This is specifically for the geometry, but exam is not specifically for the geometry. This is throughout the mathematics. So both are true statement. Exam is a statement which is universal accepted, and
this statement is not specifically to the geometry, but faucet is a true statement, that is also universally accepted statement, but this statement is only for the geometry. That's all. So Euclid has given the statement into two parts, one axiom, other one is a statement postulate. ಈ ಎರಡೂ ಸ್ಟೇಟ್ಮೆಂಟನ್ನು ಹೀಗೆ ಹೆಸರು ಕೊಟ್ಟಿದ್ದಾರೆ. ಆದ್ದರಿಂದ 6 ಎಕ್ಸಿಯಮ್ಸ್ ಏನಿದೆ ಮತ್ತು 5 ಫಾಸ್ಟ್ರೇಟ್ಸು ಯಾವುದಿದೆ ಅದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು. ಇಫ್ ಯು ಹ್ಯಾವ್ ಎನಿ ಡೌಟ್ ಇನ್ ಬಿಟ್ವೀನ್, ನಿಮಗೇನಾದರೂ ಡೌಟ್ ಇದ್ದಾಗ ನೀವು ನನಗೆ ಕೇಳಿ. ಅಟ್ ಎನಿ ಟೈಮ್ ಯು ಕ್ಯಾನ್ ಆಸ್ಕ್. ಐ ಆಮ್ ರೆಡಿ ಟು ಕ್ಲಿಯರ್ ಯುವರ್ ಡೌಟ್. ಸೊ ವಾಟ್ ಆರ್ ದ 6 ಎಕ್ಸಿಯಮ್ಸ್? ಎಸ್, ನಾನು ಆಗಲೇ ಹೇಳಿದ್ನಲ್ಲ, ಇನ್ ದಟ್ ಫಾಸ್ಟ್ರೇಟ್, ಫಿಫ್ತ್ ಫಾಸ್ಟ್ರೇಟ್ ಈಸ್ it is not possible now because it need what more time. I think it need one period like that. Dear students, as much as possible I will do now. Yes, okay. Come to the first axiom number 1. Statement anna kelkolli. Axiom number 1. Axiom number 1 is stated as, if things are equal to each other, then whole things are equal. If things which resemble each other, then all things are equal. Like that. For example, if A is equal to B, B is equal to C, then A is equal to C. Simple statement. If A is equal to B and B is equal to C, then what happened? A also is equal to C. With some example you can prove this statement. I think there is no need of proof ಬೇಕಾಗಿಲ್ಲ ಇಲ್ಲಿ. It is a very simple statement. For example, A has 10 rupees, B also having 10 rupees, C also having what 10 rupees. Amount with these persons are same. A, B and C are equal. So logically ಇದನ್ನು ಹೇಗೆ ಬರೀಬೇಕು ಅದನ್ನು ಹೇಳೋಕೆ ಬರಬೇಕು ನಿಮಗೆ. What was the example I consider? If A has 10 rupees, A has 10 rupees, B also having 10 rupees, then it becomes what? Same. No? A and B are same. And some other person C also having what? 10 rupees. So things which are equal to each other, then everything are same. Therefore I can write here A is equal to C. This is a axiom number 1. Don't worry about this axiom. ನಿಮಗೆ ತುಂಬ ಈಸಿ ಇದೆ ಇದು, ಹಾಗಂತ ಬೈಹರ್ಟ್ ಮಾಡ್ಕೊಬೇಡಿ. just give notice on that statement. ಏನು ಎಕ್ಸಾಮ್ ಅಂದರೆ ಫಾಸ್ಟ್ರೇಟ್ ಅಂದರೆ ಏನು ದೊಡ್ಡದಾಗಿ ನಾವೇನು ಹೇಳ್ತಾ ಇಲ್ಲ. ಇಟ್ ಈಸ್ ನಾಟ್ ಅ ಫುಲ್ IAS ಕ್ವಶನ್ ಲೈಕ್ ದ್ಯಾಟ್. ದಿಸ್ ವೆರಿ ಸಿಂಪಲ್. ಡೈಲಿ ನಾವು ಯೂಸ್ ಮಾಡ್ತೀವಿ, ಬಟ್ ವಿ ಆರ್ ನಾಟ್ ಥಿಂಕಿಂಗ್ ಥ್ರೂ ದ ಮ್ಯಾಥಮೆಟಿಕ್ಸ್ ಲೈಕ್ ದ್ಯಾಟ್. ಎಕ್ಸಾಮಿನೇಷನಲ್ಲಿ ನಿಮಗೆ 1 ಮಾರ್ಕ್ಸಿಗೆ ಕೇಳ್ಬೋದು, ರೈಟ್ ದ ಸ್ಟೇಟ್ಮೆಂಟ್ ಎಕ್ಸಾಮ್ ನಂಬರ್ 1 2 3 4 ಲೈಕ್ ದ್ಯಾಟ್. ಎಸ್, ಸೊ for that it is very very important. Second statement ಅನ್ನು ನಾನು ಹೇಳ್ತೀನಿ, you can refer your textbook. Second statement is, if equal is added to equal, then whole things are equal. If equal is added to equal, then whole things are equal. Already I written A is equal to B, ಇದೆರಡು equal ಇದೆ. If A is equal to B, I am adding C on both sides. I should add the same thing on the both sides. That becomes A plus C and B plus C. What is the statement? If the things are equal, if equal is added to equal things, then whole things are equal to each other. ನೀವು ಹೇಗೆ ಏನೋ ಎಕ್ಸಾಂಪಲ್ ತೊಗೊಳ್ಳಿ, ಅಮೌಂಟ್ ಅಂತ ಬೇಕಾಗೇನಿಲ್ಲ, ನೀವು ಯಾವುದೇ ಎಕ್ಸಾಂಪಲ್ ತೊಗೊಳ್ಳಿ. ಡಿಯರ್ ಸ್ಟೂಡೆಂಟ್, ಇಟ್ ಇಸ್ ನಾಟ್ ಜಸ್ಟ್ ಲೈಕ್ ಎ ಆಫ್ಲೈನ್ ಕ್ಲಾಸ್. ಸೊ ಥ್ರೂ ದ ಆನ್ಲೈನ್ ಕ್ಲಾಸ್ ಮ್ಯಾಕ್ಸಿಮಮ್ ವಿ ಹ್ಯಾವ್ ಟು ಟ್ರೈ ನೌ. A and B are equal. C ಆ್ಯಡ್ ಮಾಡಿದಾಗ to the A and to B also, then A plus C is equal to B plus C. Simple example, if A has 5 rupees, B also having 5 rupees, amount with each person is same. I am adding here 10 rupees and for the second person also 10 rupees. The amount with the fourth person becomes what? Same.
ಈಸಿ, ಡೋಂಟ್ ವರಿ ಅಬೌಟ್ ದಿಸ್, ತುಂಬ ಈಸಿ ಇದೆ ಇದು. ಸೊ ದಿಸ್ ಈಸ್ ಅಬೌಟ್ ಸೆಕೆಂಡ್ ಎಕ್ಸಿಯಮ್. ಥರ್ಡ್ ಎಕ್ಸಿಯಮ್ ಈಸ್ ವಾಟ್? ಇಟ್ ಇಸ್ ಸಿಂಪಲ್. ಇಫ್ ಈಕ್ವಲ್ ಈಸ್ ರಿಮೂವ್ಡ್ ಫ್ರಮ್ ದ ಈಕ್ವಲ್ ದೆನ್ ದ ರಿಮೈನಿಂಗ್ ಥಿಂಗ್ಸ್ ಆರ್ ಈಕ್ವಲ್. ನೋಡಿ, ಇಲ್ಲಿ ಆ್ಯಡ್ ಮಾಡಿರ್ತೀರ, ಅಲ್ಲಿ ರಿಮೂವ್ ಮಾಡಿರ್ತೀರ, ಅಷ್ಟೇ. ಜೊತೆಗೆ ನೀವು ಕಲಿತಾ ಹೋಗ್ಬೋದು, ಅದಲ್ಲ. ಇಲ್ಲಿ ಆ್ಯಡ್ ಮಾಡ್ತೀರಾ. ಸೆಕೆಂಡ್ ಎಕ್ಸಾಮ್ ಈಸ್ ವಾಟ್? ಈಕ್ವಲ್ ಈಸ್ ಆ್ಯಡೆಡ್. ಇನ್ ದ ಥರ್ಡ್ ಎಕ್ಸಾಮ್ ಈಸ್ ವಾಟ್? ಈಕ್ವಲ್ ಈಸ್ ರಿಮೂವ್ಡ್ ಫ್ರಾಮ್ ದ ಈಕ್ವಲ್ ಥಿಂಗ್ಸ್, ದೆನ್ ರಿಮೈನಿಂಗ್ ಥಿಂಗ್ಸ್ ಆರ್ ಆಲ್ಸೋ ಶೋಸ್ ಈಕ್ವಾಲಿಟಿ. ದಟ್ ಈಸ್ ಎಕ್ಸಾಮ್ ನಂಬರ್ 3. ನಾನು ಅದನ್ನು ಲಾಜಿಕಲ್ ಆಗಿ ಬರಿತೀನಿ. ಇಫ್ ಎ ಆ್ಯಂಡ್ ಬಿ ಆರ್ ಈಕ್ವಲ್, I am removing C from A and from the B also. A minus C is equal to B minus C. ಎಕ್ಸಾಂಪಲ್ ಬೇಕಾ? ಎ ಮತ್ತು ಬಿ ಈಕ್ವಲ್ ಅಂದರೆ ನಾನೀಗ ಏನು ಮಾಡ್ತೀನಿ? ಅಮೌಂಟ್ ವಿತ್ ಎ ಈಸ್ 10 rupees ಆ್ಯಂಡ್ ಬಿ ಆಲ್ಸೋ 10 rupees. ಐ ಆಮ್ ರಿಮೂವಿಂಗ್ ಸಮ್ ಅಮೌಂಟ್. ಎಕ್ಸಾಂಪಲ್ 2 rupees. 10 minus 2 and there also 10 minus 2 becomes what? 8. If equal is removed from the equal, then the remaining things also equal. ಓಕೆನಾ? ಎಕ್ಸಾಮ್ ನಂಬರ್ 1, 2, 3 ಆಗೋಯ್ತು. ಇವಾಗ ನೀವು ಅದನ್ನು ಪ್ರಾಕ್ಟೀಸ್ ಮಾಡಿ. ಇದೇನು ಭಾಳ ದೊಡ್ಡದೇನು ಲೆಸನ್ ಏನಲ್ಲ. ಎಕ್ಸಾಮ್ ನಂಬರ್ 1, 2, 3 ಓವರ್. ವಾಟ್ ಈಸ್ ಎಕ್ಸಾಮ್ ನಂಬರ್ 4? ದ ನೆಕ್ಸ್ಟ್ ಎಕ್ಸಾಮ್ ನಂಬರ್ 4, it is related to the fundamental facts of the ಮ್ಯಾಥಮೆಟಿಕ್ಸ್. ಡಿಯರ್ ಸ್ಟೂಡೆಂಟ್ಸ್, ನಾವಿಲ್ಲಿ ಆ್ಯಡ್ ಮಾಡಿದ್ವಿ, ಇಂಟು ಮಾಡಿದ್ವಿ, ಮೈನಸ್ ಮಾಡಿದ್ವಿ. ನೆಕ್ಸ್ಟ್ ಮಾಡೋಣ, ಡಬಲ್ ಮಾಡೋಣ. ದೆನ್ ವಾಟ್? ನೆಕ್ಸ್ಟ್ ಸ್ಟೇಟ್ಮೆಂಟ್ ಈಸ್, ಎಕ್ಸಾಮ್ ನಂಬರ್ 4 ಈಸ್, ಎಕ್ಸಾಮ್ ನಂಬರ್, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಎಸ್, ಇಫ್ the things are equal, if A and B are equal, if you double, I mean 2 times of A, that is equal to 2 times of B. Double the equal things also shows equality. Exam number 4 ಏನು ಹೇಳುತ್ತೆ ಅಂದರೆ, if the 2 things are equal, it shows equality. If you make the double, ಇದನ್ನು ಡಬಲ್ ಮಾಡಿ, then becomes what? Then that also shows equality. So this is about the exam number 4, and the last one is, ನೀವೇ ಹೇಳ್ಬೋದು ಸ್ಟೇಟ್ಮೆಂಟನ್ನು. ಆಲ್ರೆಡಿ ಎ ಆ್ಯಂಡ್ ಬಿ ಆರ್ ಈಕ್ವಲ್. ನಾನೇನು ಮಾಡಿದೆ? ಎಸ್, ಐ ಥಿಂಕ್ ಯು ಅಂಡರ್ಸ್ಟ್ಯಾಂಡ್ ದಿಸ್. ಎ ಆ್ಯಂಡ್ ಬಿ ಆರ್ ಈಕ್ವಲ್, ಐ ಮೇಕ್ ಇಟ್ ಹಾಫ್. ದೆನ್ ಎ ಬೈ 2 is equal to b by 2. I make it half. Amount with A person is 10, B also 10, 10 by 2 and 10 by 2 becomes what? Say 5. Adala? So these are about the axioms. Very simple statement. ನಿಮಗೆ ಇಲ್ಲಿ ಈ ಸ್ಟೇಟ್ಮೆಂಟನ್ನು ಪ್ರೂವ್ ಮಾಡೋಕ್ಕೆ ಯಾವುದೇ ಒಂದು ಪ್ರೂವ್ ಮಾಡೋದು ಬೇಕಾಗಿಲ್ಲ. ನೋ ನೀಡ್ ಟು ಪ್ರೂವ್ ಆಲ್ ದಿ ಸ್ಟೇಟ್ಮೆಂಟ್. If you can agree this statement without asking any question. This kinds of the statement is called as axioms. Yes, students, I think you understand this concept. Euclid geometry statement is divided into 2 parts. One is axiom and other one is the first state. Axiom is the true statement which you can agree directly and without asking question. No need to prove. And it is applicable to every branches of mathematics. Yes. And next coming class we will see about what is the meaning of the first state. Before leaving the class, I want to say about the meaning of the first state also. First state means it is a true statement, but it is very specific to the geometry. Yes, once again I am repeating. You can refer your textbook. Some statements are given there. First state is it is also the true statement. But what is the demerits there? First state is only limited to the geometry. ನೀವು ಡಿಫರೆನ್ಸ್ ಬರೆಯುವಾಗ ಈ ಪಾಯಿಂಟನ್ನು ಯೂಸ್ ಮಾಡ್ಕೊಳ್ಳಿ. ನೀವು ಕೇಳ್ಬೋದು ಫಾರ್ ದ 2 marks, what are the differences between axioms and the first state? Axiom and the first state, these two statement difference. Axiom is applicable to all the field of the mathematics, throughout the mathematics. But geometry, first state is only for geometry. It is only specific to the geometry. Yes, so this
ಫಾಸ್ಫೇಟ್ ನಿಮಗೆ ಇಲ್ಲಿ 5 ಫಾಸ್ಫೇಟ್ ಇದೆ ಲೈಕ್ ಹಿಯರ್ ಫಾಸ್ಫೇಟ್ 1 2 3 4 5 ಬಟ್ ದ ಫಿಫ್ತ್ ಫಾಸ್ಫೇಟ್ ಈಸ್ ಲಿಟ್ಲ್ ಬಿಟ್ ಡಿಫಿಕಲ್ಟ್ ತುಂಬ ಏನು ಡಿಫಿಕಲ್ಟ್ ಏನಿಲ್ಲ ಅದಲ್ಲ ಎಸ್ ಐ ವಿಲ್ ಕಂಟಿನ್ಯೂ ನೌ ಎಸ್ ಯೂಕ್ಲಿಡ್ geometry phosphate number 1 yes according to the Euclid unique line is passes through using 2 points simple unique means single unique line is possible using 2 distinct points let A and B are the 2 distinct points only one line is passes through. If you draw like this way, the line is not passes through the point B. Likewise, understand? Unique line is passes through using 2 distinct point on the plane. This is the phosphate number 1. ಇಲ್ಲಿ ನೋಡಿ ಇವಾಗ ಇಲ್ಲಿ ನಮಗೆ ಏನು ಬೇಕಾಯಿತು ವಿ ನೀಡ್ ಸಮ್ ಡೈಗ್ರಾಮ್ ಆ್ಯಂಡ್ ಆಲ್ ವಿದೌಟ್ ಡೈಗ್ರಾಮ್ ವಿ ಕಾಂಟ್ ಸೇ ನಾವು ಹಾಗೆ ಹೇಳಿದ್ರೆ ನೀವು ಒಪ್ಕೊಳ್ಳೋಕ್ಕಾಗೋದಿಲ್ಲ ಲೈಕ್ ದ್ಯಾಟ್ ಸಮ್ ಡಿಫ್ರೆನ್ಸಸ್ ಆಲ್ಸೋ ದ್ಯಾಟ್ ಎಸ್ okay this is the phosphate number 1 yes I think you understand this one phosphate number 1 unique line is possible using 2 distinct points andre you here ಒಂದೇ ಒಂದು ಲೈನ್ ಆಗುತ್ತೆ ಒಂದೇ ಲೈನ್ ಪಾಸ್ ಆಗುತ್ತೆ 2 ಪಾಯಿಂಟ್ಸ್ ಅಲ್ಲಿ ಒಂದೇ ಲೈನ್ ಪಾಸ್ ಆಗುತ್ತೆ more than one is not possible and second phosphate is also very simple a terminated line ಯಾವುದಕ್ಕೆ terminated line ಅಂತ ಹೇಳ್ತೀರಾ ನೀವು like this point it is a terminated line can be extend or produce indefinitely on both sides yes this is the phosphate number 2 a terminated line let AB is a terminated line which we can extend on both sides indefinitely. So this is phosphate number 2. So I think I will continue the next session. In this session, what was my planning? I means ನಾನೇನು ಪ್ಲ್ಯಾನ್ ಹಾಕ್ಕೊಂಡಿದ್ದೆ ಅಂತಂದರೆ ಎಕ್ಸಾಮ್ಸ್ ಅಂದರೆ ಏನು ಫಾಸ್ಫೇಟ್ಸ್ ಅಂದರೆ ಏನು what are the undefined objects in the geometry like that. But in one class it is not possible to take all that statement then you will become what so much confusion. Dear students, if you have any confusion, you can ask your doubt. By all means, always welcome. Okay? So I will end the class. See you in the next session. Till that, yes, please give me the suggestion and all. Then subscribe this channel, Sri Sai Guru Tutorial. See you. Bye.